ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪಿಕಲ್ ಮಾಡ್ತಾ ಇದ್ದೀನಿ ಸಿಂಪಲ್ ಮೆಥಡಲ್ಲಿ. ನಿಮಗೆ ಹಿಂಗೆ ಸಿಂಪಲ್ಲಾಗಿ ತೋರಿಸೋಣ ಅಂತ. ಅಂದರೆ ಮೊನ್ನೆ ಮಂಗಳೂರು ಸ್ಟೋರಿಂದ ಒಂದು 4 ಮಾವಿನಕಾಯಿ ತೊಗೊಂಡು ಬಂದಿದ್ದೆ. ಅದು ಕಟಿಂಗ್ ಮಾಡಿಬಿಟ್ಟು ಉಪ್ಪು ಹಾಕಿಬಿಟ್ಟು ಡಬ್ಬದಲ್ಲಿ ಹಾಕಿಟ್ಟಿದ್ದೆ ಒಂದೇ ನೈಟು. ಇವಾಗ ಅದು ಕಲರ್ ಚೇಂಜ್ ಆಗಿಬಿಟ್ಟಿದೆ. ಅಂದರೆ ಆವಾಗಿಂದ ಆವಾಗ ತಿನ್ಬೋದು, ಆ ಥರ ಪಿಕಲ್ ಮಾಡ್ತಾ ಇದ್ದೀನಿ. ಯಾವಾಗಾದರೂ ಮಾಡ್ತೀನಿ ನಾನು, ಇಯರ್ಲಿ ಒನ್ಸ್. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಪ್ರಾಪರ್ ಹೆಂಗೆ ಮಾಡೋದಂತ, ಸುಮ್ಮನೆ ನನ್ನ ಸ್ಟೈಲಲ್ಲಿ ಮಾಡ್ತೀನಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆ್ಯಕ್ಚುಲಿ ಸಾಸಿವೆ ಎಣ್ಣೆಯಿಂದ ಮಾಡಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಬಟ್ ನಾನು ಇವಾಗ ರಿಫೈನ್ಡ್ ಆಯಿಲೇ ಹಾಕಿದ್ದೀನಿ ಸದ್ಯಕ್ಕೆ. ಅದು ಹೆಂಗೆ ನೋಡಿ, ಇವಾಗ ನಾನು ಮಸಾಲೆ ರುಬ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಪಿಕಲ್ ನಾನು ಮೊನ್ನೆ ಕಟ್ಟಿಂಗ್ ಮಾಡಿ ಇಟ್ಟಿರೋದು, ಮೊನ್ನೆ ನೈಟು. ಇವಾಗ ಅದು ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ. ಇವಾಗ ಏನು ಮಾಡಿದ್ದೀನಿ ಅಂದರೆ ಮಿಕ್ಸಿನಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ಪೈಸಿ ಇದೆ, ಅದು ಧಾರವಾಡಿಂದ ತಂದಿರೋದು. ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆ, 2 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಮೆಂತೆ, ಒಂಚೂರು ಹಿಂಗೆ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ಡ್ರೈ ಮೆಣಸಿನ್ಕಾಯಿ ರುಬ್ಕೊಂಡಿಲ್ಲ, ಸಾಸಿವೆ ಮತ್ತು ಮೆಂತೆ ರುಬ್ಕೊಂಡಿದ್ದೀನಿ, ಸರಿನಾ. ಆಮೇಲೆ ಇದು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಇದರಲ್ಲಿ ಫ್ರೆಶ್ ಹಿಂಗೆ ಹಾಕಬೇಕು. ಇದು ಊರಿಂದ ತಂದಿರೋ ಹಿಂಗು, ಯಾಕಂದರೆ ಇಲ್ಲಿ ಪೌಡರ್ ಹಿಂಗೆ ಸಿಗುತ್ತೆ, ಚೆನ್ನಾಗಿರೋದಿಲ್ಲ, ಸ್ಮೆಲ್ಲು ಬರೋದಿಲ್ಲ. ನಾನು ಊರಿಂದ ತಂದಿಟ್ಟಿರ್ತೀನಿ. ಒಂದಿಷ್ಟು ಜಾಸ್ತಿನೇ ಹಿಂಗೆ ಹಾಕಿದ್ದೀನಿ. ಬಟ್ ಇವಾಗ ಇದು ತಣ್ಣಗಾಗಿದೆ. ಮಸಾಲ ಮಿಕ್ಸ್ ಮಾಡಿಬಿಟ್ಟು ಒಂಥರ ಮಸಾಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಉಪ್ಪು ಚೆಕ್ ಮಾಡಿಬಿಟ್ಟು ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಇಟ್ಕೊಂಡು ಆಮೇಲೆ ಏನಂದರೆ ಸ್ಪೂನ್ ಬೇಕಾಗಿತ್ತು ನನಗೆ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬಾಟಲ್ನಲ್ಲಿ ತುಂಬಿಡಬೇಕು. ಇದು ಜಾಸ್ತಿ ದಿನ ಇಡ್ಲಿಕ್ಕೆ ಆಗೋದಿಲ್ಲ, ಒಂದು 8 ದಿನ ಇಡ್ಬೋದೇನೋ. ಔಟ್ಸೈಡ್ ಫ್ರಿಜ್ಜಲ್ಲಿ ಇಡ್ಬೋದು. ಜಾಸ್ತಿ ಎಣ್ಣೆನೂ ಯೂಸ್ ಮಾಡಲ್ಲ ನಾನು, ಯಾವುದು ಅಡುಗೆಗೂ ಅಷ್ಟೇ. ಇದಕ್ಕೂ ಹಾಕೋರು ಜಾಸ್ತಿ ಎಣ್ಣೆ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನೋಡಿ, ಇದು ಹಾಕಿ, ಇದು ಆಲ್ಮೋಸ್ಟ್ ತಣ್ಣಗಾಗಿದೆ ಅಲ್ವಾ. ಆಲ್ರೆಡಿ ಇದರಲ್ಲಿ ಉಪ್ಪು ನೀರು ಆಗಿದೆ. ಇದು ಹಾಕ್ತಾ ಇದ್ದೀನಿ, ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದೇ ಥರ ಡಬ್ಬದಲ್ಲಿ ಹಾಕ್ಬೋದು, ಇಲ್ಲಾಂದರೆ ಚೀನಿ ಮಣ್ಣಿಂದು ಡಬ್ಬ ಇರುತ್ತೆ ಅಲ್ವಾ, ಬಾಟಲ್ಸ್, ಈ ಥರ ಭರಣಿಯಲ್ಲೂ ಹಾಕ್ಕೊಂಡು ಇಡ್ಬೋದು. ನೋಡಿ, ಈ ಥರ ಭರಣಿಯಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡು ಬೇಕು ಅಂದಾಗ ಒಂದು 1/2 hour ಮುಂಚೆ ತಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡ್ಕೊಂಡು ನೋಡಿ ಮನೆಯಲ್ಲಿ. ನೆಕ್ಸ್ಟು ಇವಾಗ ಡೈಲಿ ನಾನು ವಿಡಿಯೋಸ್ ಮಾಡಿ ಹಾಕಬೇಕು ಅಂತಿದ್ದೀನಿ ನನ್ನ ಬ್ಲಾಗ್ಸ್ನಲ್ಲಿ. ಡೈಲಿ ರೆಗ್ಯುಲರ್ ಮಾಡಬೇಕು. ಮೀನು ಸಾರು, ಏನೇನು ಅಡುಗೆ ಮಾಡ್ತೀನಿ ಅದು ಔಟ್ಸೈಡ್ ಹೋಗಿರೋದು ರೆಗ್ಯುಲರ್ ಮಾಡಬೇಕು ಅಂತ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಇಷ್ಟ ಆದರೆ. ನೆಕ್ಸ್ಟ್ ನಾಳೆ ಮಾಡ್ತೀನಿ. ಬಾಯ್.